ಯಾರ್ಯಾರಿಗೆ ಎಲ್ಲೆಲ್ಲಿ ಋಣಾನುಬಂಧ ಇರುತ್ತೋ ಅದಕ್ಕೆ ನೀವಿಬ್ಬರು ಯಾಕೆ ಜಗಳ ಆಡ್ತೀರಾ? ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಭಾರತಿ, ನಲ್ಲಿಲಿ ನೀರು ಬರ್ತಾ ಇದೆ, ಪೈಪ್ ಹಾಕಿ ಗಿಡಗಳಿಗೆಲ್ಲ ನೀರು ಬಿಡು ಹೋಗು ಎಂದು ರಾಯರು ರೇಗಿದ್ರು. ತಂದೆಯ ಕೋಪಕ್ಕೆ ಹೆದರಿ ಅರುಂಧತಿ ಮೌನವಾಗಿ ಒಳಗೆ ನಡೆದ್ಲು. ನಿರುಪಮಳ ನಡವಳಿಕೆಯಲ್ಲಿ ಇತ್ತೀಚೆಗೆ ಬಹಳ ಬದಲಾಗಿತ್ತು. ಮೊದಲಿನ ಹೊರಟುತನ, ನಿಷ್ಠುರ ಮರೆಯಾಗಿ ಅವಳ ವರ್ತನೆ ನವಿರಾಗಿ ಲಜ್ಜೆಯ ಮುಸುಕು ಹೊಂದಿತ್ತು. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸಿ ಅಲಂಕರಿಸಿಕೊಳ್ತಿದ್ಲು. ಮೊದಲಿನ ಮಿನಿ ಸ್ಕರ್ಟ್, ಜೀನ್ಸ್ ಮಾಯವಾಗಿ ಸೀರೆ ಉಡೋದನ್ನು ಅಭ್ಯಾಸ ಮಾಡಿಕೊಂಡಿದ್ಲು. ಅದಕ್ಕಾಗಿ ಅವಳು ಮಾನಸಾಳ ಮೊರೆಯೇ ಹೋಗಬೇಕಾಯ್ತು. ಮನು, ಪ್ಲೀಸ್ ನನಗೆ ಸೀರೆ ಉಟ್ಕೊಳ್ಳೋದು ಹೇಳಿಕೊಡು. ನೀನು ಎಷ್ಟು ನೀಟಾಗಿ ಪಿನ್ ಮಾಡಿಕೊಂಡು ಉಡ್ತೀಯ? ಅವಳ ಹೊಸ ಪರಿ ಕಂಡು ಮಾನಸ ಬೆರಗಾದ್ಲು. ಅಮ್ಮ, ಆ ನಿರುಪಮನ 11ನೇ ಅವತಾರ ನೋಡಿದ್ಯಾ ಎಂದು ನಗುತ್ತಾ ಭಾರತಿಯನ್ನು ಕೇಳಿದಾಗ ಭಾರತಿಗೂ ನಗು ಬಂತು. ನಿನಗೆ ಗೊತ್ತಿಲ್ವಾ, ಅಕ್ಕ ಭಾವನ ಕಣ್ಣು ಭಾನುಪ್ರಕಾಶನ ಮೇಲೆ ಬಿದ್ದಿದೆ. ಅದಕ್ಕೆ ಪಮ್ಮಿನ ಹಿಡಿಯೋರು ಇಲ್ಲ. ತಲೆಯಿಂದ ಕಾಲಿನವರೆಗೂ ಅಲಂಕಾರ ಮಾಡಿಕೊಂಡು ಭಾನು ಆಸ್ಪತ್ರೆಗೆ ಹೋಗೋ ಟೈಮಿಗೆ ಸರಿಯಾಗಿ ಗೇಟಿನ ಹತ್ರ ಹೋಗಿ ನಿಲ್ತಾಳೆ. ಇದಕ್ಕೆಲ್ಲ ಅವಳಪ್ಪ ಅಮ್ಮನ ಕುಮ್ಮಕ್ ಬೇರೆ. ತಾವು ಪ್ರಸ್ತಾಪ ಮಾಡೋಕ್ಕೂ ಮುಂಚೆ ಮಗಳೇ ಅವನನ್ನು ಮರಳು ಮಾಡಲಿ ಅಂತ ಅವರ ಆಸೆ. ಮಾನಸಳ ಮನಸ್ಸಿಗೆ ಕಹಿಯ ಅನುಭವವಾಯಿತು. ಕಾರ್ ಮೋಡವೊಂದು ತನ್ನ ಸುತ್ತಲೂ ಆವರಿಸ್ಕೊಂಡಂತಾಗಿ ತಳಮಳಗೊಂಡ್ಳು. ಅವರು ಆಸೆ ಪಟ್ಟರೆ ಸಾಕೇನಮ್ಮ, ಇದಕ್ಕೆ ಭಾನು ಒಪ್ಬೇಡ್ವಾ? ಒಪ್ಪೋಕೆ ಅವನಿಗೇನು ಗುನುಗು? ಭಾವ ಚೆನ್ನಾಗಿ ಅವಳ ಮದುವೆಗೆ ಅಂತ ದುಡ್ಡು ಕೂಡಿಟ್ಟಿದ್ದಾರೆ. ಅವನುದ್ದಕ್ಕೂ ಹಣದ ಹೊಳೆ ಹರಿಸಿ ಮದುವೆ ಮಾಡಿಕೊಡ್ತಾರೆ. ಅರುಂಧತಿ ಮಗಳಿಗೋಸ್ಕರ 50 ತೊಲ ಚಿನ್ನದ ಒಡವೆ ಮಾಡಿಸಿಟ್ಟಿದ್ದಾಳೆ. ಎಷ್ಟು ಒಡವೆ ಹಾಕೊಂಡ್ರೇನು? ಪಮ್ಮಿ ನೋಡೋಕ್ಕೆ ಸಾಧಾರಣವಾಗಿದ್ದಾಳೆ. ಅಲಂಕಾರ ಮಾಡ್ಕೊಂಡ್ಮೇಲೂ ತೀರಾ ಸುಮಾರಾಗಿ ಕಾಣ್ತಾಳೆ ಅಲ್ವೇನಮ್ಮ? ಮಾನಸ, ಹೆಣ್ಣಿಗೆ ಸಹಜವಾದ ಅಸೂಯೆಯನ್ನು ನಿಯಂತ್ರಿಸಿಕೊಳ್ಳಲಾಗಲಿಲ್ಲ. ಹೆಣ್ಣಿಗೆ ರೂಪಕ್ಕಿಂತ ಅಂತಸ್ತು, ಅನುಕೂಲ, ಒಳ್ಳೆಯ ಮನೆತನ ಮುಖ್ಯ ಮನು. ಅದ್ಯಾವುದೂ ಇಲ್ಲದೆ ಬರಿಯ ಸೌಂದರ್ಯ ಇರೋ ಹೆಣ್ಮಕ್ಕಳು ಬೇಲಿ ಇಲ್ಲದ ಹೂವಿದ್ದ ಹಾಗೆ, ಯಾರು ಬೇಕಾದರೂ ಬಂದು ಕಿತ್ಕೊಂಡು ಹೋಗ್ತಾರೆ. ಭಾರತಿ ಹೇಳಿದಾಗ ಮಾನಸ ಬೆಚ್ಚಿದ್ಲು. ಅವಳ ಕೈಗಳು ಅಪ್ರಯತ್ನವಾಗಿ ತನ್ನ ತುಟಿಯನ್ನು ಸವರ್ಕೊಂಡ್ವು. ತನ್ನ ರೂಪ ಮೆಚ್ಚಿ ಭಾನು ಆ ಕಾಣಿಕೆ ನೀಡಿದ್ದಾನೆ ಎಂದು ಭಾವಿಸಿದ ತಾನೆಂಥ ಅವಿವೇಕಿ! ನಿಜ, ಪಮ್ಮಿಯಂತೆ ತನಗೇನಿದೆ? ತನ್ನ ಚಲುವಿನ ಹೊರತು ತನಗೇನು ಆಸ್ತಿ ಇಲ್ಲ. ತಾಯಿ ಹೇಳಿದಂತೆ ತಾನು ಎಂದೂ ಬೇಲಿ ಇಲ್ಲದ ಹೂವಾಗಬಾರ್ದು. ಭಾನು ತನ್ನಲ್ಲಿ ಹೆಚ್ಚು ಸಲಿಗೆ ವಹಿಸದಂತೆ ತನ್ನ ಎಚ್ಚರಿಕೆಯಿಂದಿರಬೇಕು. ನಿರುಪಮ ಭಾನುವಿಗೆ ಸರಿ ಜೋಡಿಯೇ? ಅವಳ ಮನಸ್ಸು ಪ್ರತಿಭಟಿಸಿತು. ಯಾಕೋ ಅವರಿಬ್ಬರನ್ನ ಒಟ್ಟಿಗೆ ನೆನೆಯಲು ಅವಳಿಗೆ ಅಸಹನೀಯ ಎನಿಸಿತು. ಭಾನು ಮೊದಲಿನಿಂದಲೂ ತನ್ನ ಗೆಳೆಯ. ಅವನನ್ನು ತಾನು ಯಾರೊಡನೆಯೂ ಹಂಚಿಕೊಳ್ಳಲಾರಳು. ಹೌದು, ಅವನಿಗೆ ಕಡಿವಾಣ ಹಾಕಲು ತಾನು ಯಾರು? ಅವನ ಗೆಳತಿ ಹಿತೇಶಿ ಮುಂದೆ? ವೇದನೆಯ ನಿಟ್ಟುಸಿರೊಂದು ಅವಳ ಕೊರಳಿನಿಂದ ಹೊರಟಿತು. ಅವನು ಮುಂದೆ ನಿರುಪಮಳಿಗೆ ಸೇರಿದವನಾಗ್ತಾನೆ. ಆಗ ಅವಳು ತನ್ನನ್ನು ಅವನ ಮುಖ ನೋಡಲು ಅವಕಾಶ ಕೊಡ್ತಾಳೋ ಇಲ್ವೋ? ಒಟ್ನಲ್ಲಿ ತಾನು ಒಳ್ಳೆಯ ಗೆಳೆಯನನ್ನು ಕಳೆದುಕೊಂಡಂತಾಯಿತು. ಅವಳ ಬೊಗಸೆ ಕಣ್ಣಿನಲ್ಲಿ ಕಂಬನಿಯ ಬಿಂದು ಇಣುಕಿತು. ತಾನು ಜೀವನದಲ್ಲಿ ಪಡೆದಿರುವುದಾದರೂ ಏನು? ತಂದೆಯ ಪ್ರೀತಿ ಕಾಣಲಿಲ್ಲ. ಅಜ್ಜಿ ತಾತನ ವಾತ್ಸಲ್ಯವೇ ತನ್ನ ಸರ್ವಸ್ವ. ದೊಡ್ಡಪ್ಪ ದೊಡ್ಡಮ್ಮನಿಗೆ ತನ್ನ ಬಗ್ಗೆ ತಾತ್ಸಾರ, ಅಸಹನೆ. ಅಕ್ಕ ತಂಗಿಯರ ಒಡನಾಟ ಅರಿಯದ ತನಗೆ ನಿರುಪಮಳ ಆತ್ಮೀಯತೆಯೇ ದೊರೆತಿಲ್ಲ. ತಾಯಿಯ ಪ್ರೀತಿ ಮಮತೆಯ ನೂಲಿನೆಳೆಯೊಂದೇ ತನಗೆ ಆಧಾರ. ಒಳ ಮನಸ್ಸು ಚಿಂತೆಯ ಗೂಡಾಗಿತ್ತು. ಈಗೀಗ ನಿರುಪಮಳ ಒಡನಾಟ ಗೋದಾಬಾಯಿಯ ಮನೆಗೆ ಹೆಚ್ಚಾಗಿತ್ತು. ಆಂಟಿ, ನೀವೊಬ್ಬರೇ ಎಲ್ಲ ಕೆಲಸ ಮಾಡ್ತೀರಾ? ನಾನು ನಿಮಗೆ ಸಹಾಯ ಮಾಡ್ತೀನಿ. ಈ ಕಾಫಿ ಯಾರಿಗೆ? ಭಾನುಪ್ರಕಾಶಕ್ಕೆ ತಾನೆ? ಕೊಡಿ, ನಾನೇ ಕೊಟ್ಬಿಟ್ಟು ಬರ್ತೀನಿ. ತಮ್ಮ ಮನೆಗೆ ಬಂದು ಯಜಮಾನಿಕೆ ಮಾಡುವ ಹುಡುಗಿಯನ್ನು ಗೋದಾಬಾಯಿ ಆಶ್ಚರ್ಯದಿಂದ ನೋಡಿದ್ರು. ಬಿಡಮ್ಮ, ನಿನಗ್ಯಾಕೆ ತೊಂದರೆ? ನಿಮ್ಮ ಅಪ್ಪ ಅಮ್ಮ ನಿನ್ನನ್ನು ಹೂವಿನ ಹಾಸಿಗೆಯಲ್ಲಿಟ್ಟು ಬೆಳೆಸಿದ್ದಾರೆ. ನಿನ್ನ ಕೈಯಲ್ಲಿ ಈ ಕೆಲಸವೆಲ್ಲ ಆಗಲ್ಲ. ಇಲ್ಲ ಆಂಟಿ, ನಮ್ಮ ಮಮ್ಮಿ ಹೇಳ್ತಾರೆ, ತಾಯಿ ಮನೆ ನಿನಗೆ ಶಾಶ್ವತವಲ್ಲ. ಅತ್ತೆ ಮನೆಗೆ ಹೋದ್ಮೇಲೆ ಎಲ್ಲ ಕೆಲಸ ಮಾಡಲೇಬೇಕು ಅಂತ. ಸರಿ,
ಅತ್ತೆ ಮನೆಗೆ ಹೋದಾಗ ನೀನು ಮಾಡೋದು ಇದ್ದೇ ಇರುತ್ತೆ. ಈಗ ಯಾಕಮ್ಮ ತೊಂದರೆ ತಗೊಳ್ತೀಯ? ಭಾನುಗೆ ನಾನೇ ಕೈಯಾರೆ ಕಾಫಿ ಕೊಟ್ಟರೆ ಸಮಾಧಾನ ಎಂದು ಗೋದಾಬಾಯಿ ನಯವಾಗಿ ಅವಳ ಸಹಾಯ ನಿರಾಕರಿಸಿದ್ರು. ನಿರುಪಮ ತನ್ನ ಪ್ರಯತ್ನ ಕೈ ಬಿಡಲಿಲ್ಲ. ಭಾನು, ನಿಮ್ಮ ಹತ್ರ ಒಳ್ಳೆಯ ಪುಸ್ತಕಗಳ ಕಲೆಕ್ಷನ್ ಇದೆ ಅಂತ ನಿಮ್ಮ ಲೈಬ್ರರಿಯಲ್ಲಿ ನಾನು ನೋಡ್ಬೋದಾ ಎಂದು ಅವನ ರೂಮಿಗೆ ಹೋಗಿ ಅವನೊಡನೆ ಹರಟೆಗೆ ಆರಂಭಿಸಿದ್ಲು. ಭಾನು, ನಿಮ್ಮ ಹಾಬೀಸ್ ಏನು? ನೀವು ಯಾವ ಥರ ಮೂವೀಸ್ ವಾಚ್ ಮಾಡ್ತೀರಾ? ನಿಮಗೆ ಮ್ಯೂಸಿಕ್ ಇಷ್ಟನಾ? ಅವಳ ನಡವಳಿಕೆಯನ್ನು ಶುದ್ಧ ಸ್ನೇಹಪರತೆಯಿಂದ ಭಾವಿಸಿ ಭಾನು ಅವಳೊಡನೆ ಆತ್ಮೀಯವಾಗಿ ಮಾತನಾಡ್ತಿದ್ದ. ನಿರುಪಮ ಅವನ ಬಳಿ ಇರುವ ಕ್ಯಾಸೆಟ್ಗಳು ಪುಸ್ತಕಗಳನ್ನು ಆರಿಸಿ ಮನೆಗೆ ತರ್ತಿದ್ಲು. ನೋಡು ಮನಸ, ಭಾನು ನನಗೇನು ಕೊಟ್ಟಿದ್ದಾರೆ, ಅವರ ಜೊತೆ ಮಾತನಾಡ್ತಾ ಇದ್ರೆ ಹೊತ್ತೋಗೋದೇ ಗೊತ್ತಾಗಲ್ಲಪ್ಪ. ಈ ಈಸ್ ಅ ವಂಡರ್ಫುಲ್. ಎಂಥ ಒಳ್ಳೆಯ ಕಂಪನಿ ಗೊತ್ತಾ? ಮಾನಸಳ ಮನಸ್ಸು ಪೆಚ್ಚೆನಿಸಿತು. ಅಷ್ಟು ವರ್ಷಗಳಿಂದ ತನಗೆ ಸ್ನೇಹಿತನಾಗಿ ಒಂದು ದಿನವಾದರೂ ತನಗೊಂದು ಉಡುಗೊರೆ ಕೊಟ್ಟಿಲ್ಲ. ನಿರುಪಮ ಅದೆಷ್ಟು ಬೇಗ ಅವನಿಗೆ ಸಮೀಪ ಆದವಳಾಗ್ಬಿಟ್ಟಿದ್ದಾಳೆ. ಅವತ್ತು ತನ್ನೊಡನೆ ವರ್ತಿಸಿದಂತೆ ಅವಳಿಗೂ ಮುಂದೆ ಯೋಚಿಸಲು ಅವಳ ಮನಸ್ಸು ತಳಮಳಗೊಂಡಿತು. ಭಾನುಪ್ರಕಾಶ್ ಸ್ಕೂಟರ್ ಮಾರಿ ಹೊಸ ಮಾರುತಿ ಕಾರ್ ಕೊಂಡಿದ್ದ. ಅಂದು ನಿರುಪಮಾಳಿಗೆ ಭಾರಿ ಸಂಭ್ರಮ. ಅರುಂಧತಿ ಎಂದೂ ಇಲ್ಲದೆ ಗೋದಾಬಾಯಿಗೆ ತಾನು ಬಹಳ ಆತ್ಮೀಯಳೆಂಬಂತೆ ನಿರುಪಮಳನ್ನು ಅವಳ ಮನೆಗೆ ಕರೆದೊಯ್ದು ಮಗಳ ಕೈಯಲ್ಲಿ ಕಾರಿನ ಪೂಜೆ ಮಾಡಿಸಿದ್ರು. ನಮ್ಮ ಪಮ್ಮಿ ನಿಮ್ಮನ್ನು ತುಂಬ ಹೊಗಳ್ತಾರ್ರಿ. ಭಾನು, ನೀವು ಕಾರ್ ತಗೊಂಡಿದ್ದು ನಮಗೆಷ್ಟು ಸಂತೋಷವಾಗಿದೆ ಗೊತ್ತಾ? ಹೋಗೆ ಪಮ್ಮಿ, ಅವ್ರ ಜೊತೆ ಕಾರ್ನಲ್ಲಿ ಒಂದು ರೌಂಡ್ ಹೋಗ್ಬಿಡ್ಬಾ ಎಂದು ಕಣ್ಸನ್ನೆ ಮಾಡಿ ಅವನ ಪಕ್ಕದಲ್ಲಿ ಕುಳಿತು ಕೊಳ್ಳುವಂತೆ ಸೂಚಿಸಿದ್ಲು. ಅವಳ ಕಪಿ ಮುಷ್ಟಿಯಿಂದ ಬಿಡಿಸಿಕೊಳ್ಳಲಾಗದೆ ಭಾನು ಅವರಿಬ್ಬರ ಜೊತೆ ತಾಯಿಯನ್ನು ಹೊರಡಿಸಿದ. ಮೂವರು ದೇವಸ್ಥಾನಕ್ಕೆ ಹೋಗಿ ಬಂದರು. ಬರ್ಬರ್ತಾ ನಿರುಪಮಳ ವರ್ತನೆ ಭಾನುವಿಗೆ ಹಿಂಸೆ ಆಗ್ತಿತ್ತು. ಅವನು ಕಾರ್ನಲ್ಲಿ ಆಸ್ಪತ್ರೆಗೆ ಹೊರಡುವಾಗ ಅದೇ ಸಂದರ್ಭಕ್ಕೆ ಕಾಯ್ತಿದ್ದ ನಿರುಪಮ ಧಾವಿಸಿ ಬಂದಳು. ಭಾನು, ನನ್ನನ್ನು ವಿಲ್ಸನ್ ಗಾರ್ಡನ್ ಹತ್ರ ಡ್ರಾಪ್ ಮಾಡಿಬಿಡಿ, ನಿಮಗೆ ಹೇಗೂ ಆನ್ ದ ವೇ ಸಿಗುತ್ತೆ ಎಂದು ತಾನೇ ಕಾರಿನ ಯಜಮಾನಿಯಂತೆ ಮುಂದಿನ ಸೀಟ್ನಲ್ಲಿ ಆಸೀನಲಾದ್ಲು. ನಾನೀಗ ಅರ್ಜೆಂಟ್ ಸೆಮಿನಾರ್ಗೆ ಹೋಗಬೇಕಾಗಿದೆ, ನೀವು ಆಟೋದಲ್ಲಿ ಹೋಗಬಹುದಲ್ವಾ? ನನ್ನ ಒಬ್ಬಳಿಗೆ ಆಟೋದಲ್ಲಿ ಓಡಾಡೋಕ್ಕೆ ಭಯ. ಭಾನು ಹುಬ್ಗಂಟಾಕಿದ. ಡೆಲ್ಲಿ ಅಂತ ಬೃಹತ್ ನಗರದಲ್ಲಿ ಅಡ್ಡಾಡಿ ಬೆಳೆದವಳಿಗೆ ಬೆಂಗಳೂರಿನಲ್ಲಿ ಓಡಾಡುವ ಧೈರ್ಯವಿಲ್ವೇ? ಈಗೀಗ ಅವನಿಗೆ ಅವಳ ವರ್ತನೆಯ ಸ್ಪಷ್ಟ ಕಲ್ಪನೆ ಮೂಡ್ತಿತ್ತು. ಅವಳನ್ನು ಪ್ರೋತ್ಸಾಹಿಸಲು ಅವನಿಗೆ ಮನಸ್ಸಾಗಲಿಲ್ಲ. ಆದರೆ ಸೋಮಸುಂದರ್ ಗೇಟಿನ ಬಳಿ ನಿಂತು, ಡಾಕ್ಟರ್, ನನ್ನ ಮಗಳು ಹುಷಾರಪ್ಪ, ಜೋಪಾನವಾಗಿ ಕರ್ಕೊಂಡು ಹೋಗಿ ಎಂದು ಕೂಗಿದಾಗ ಅವನು ಅಗತ್ಯವಿಲ್ಲದೆ ಕಾರ್ ಸ್ಟಾರ್ಟ್ ಮಾಡಿದ. ತಾನು ಹತ್ತಿರ ಹೋಗಲು ಯತ್ನಿಸಿದಷ್ಟು ತನ್ನಿಂದ ದೂರ ಸರಿಯುವ ಅವನನ್ನು ನೋಡಿ ನಿರುಪಮಳ ತುಟಿಗಳ ಮೇಲೆ ತೆಳುವಾದ ನಗೆ ಸುಳಿತು. ನನ್ನಿಂದ ನುಳುಚ್ಕೊಳ್ತೀರಾ? ತಾಳಿ. ಭಾನು, ನೀವು ಮನೆಗೆ ಹೋಗೋದು ಸಂಜೆ ಎಷ್ಟೊತ್ತಾಗುತ್ತೆ? ಇಟ್ ಡಿಪೆಂಡ್ಸ್. ಆಸ್ಪತ್ರೆಯಲ್ಲಿ ಕೆಲಸ ಜಾಸ್ತಿ ಇದ್ದ ದಿನ ಲೇಟ್ ಆಗುತ್ತೆ. ನಾನು 5:15 ಇದೇ ರೂಟ್ನಲ್ಲಿ ನಿಮಗಾಗಿ ಕಾಯ್ತಾ ನಿಂತಿರ್ತೀನಿ. ನನ್ನನ್ನು ಪಿಕ್ ಮಾಡ್ತೀರಾ? ನನಗೆ ಇಲ್ಲಿ ಬಸ್ನಲ್ಲಿ ಓಡಾಡಿ ಅಭ್ಯಾಸವಿಲ್ಲ. ಇಲ್ಲ ರೀ, ಸಾರಿ. ನನ್ನ ಆನ್ ಟೈಮಲ್ಲಿ ಕೆಲಸಗಳಿಂದ ನಿಮಗೆ ತೊಂದರೆ ಆಗಬಾರ್ದು. ನನಗೆ ಯಾರನ್ನ ಕಾಯಿಸೋಕೆ ಇಷ್ಟವಿಲ್ಲ. ಭಾನು ಗೇರ್ ಬದಲಾಯಿಸುತ್ತಾ ರಸ್ತೆಯಲ್ಲೇ ದೃಷ್ಟಿ ನೆಟ್ಟು ಹೇಳಿದ. ಅಚ್ಚ, ಸೊ ನೀವು ನನ್ನನ್ನು ಹೆಚ್ಚು ಕಾಯಿಸಲ್ಲ ಅನಿಸುತ್ತೆ. ನಿರುಪಮ ಅವನತ್ತ ಕುಡಿ ನೋಟ ಬೀರುತ್ತಾ ಹೇಳುತ್ತಿರುವಾಗಲೇ ಅನಿರೀಕ್ಷಿತ ತಿರುವಿನಿಂದ ಭಾನು ತಟ್ಟನೆ ಕಾರನ್ನು ಪಕ್ಕಕ್ಕೆ ತಿರುಗಿಸ್ಬೇಕಾಯಿತು. ನಿರುಪಮ ಆಯ ತಪ್ಪಿ ಅವನ ಹೆಗಲುಗೊರಗಿದ್ಲು. ಅವನ ಸನಿಹದಲ್ಲಿ ಹೊರ ಹೊಮ್ಮುತ್ತಿದ್ದ ನವರಾದ ಪರ್ಫ್ಯೂಮ್ ವಾಸನೆ, ಅವನ ತೋಳಿನ ಬಿಸು ಕಂಪಿಗೆ ಸ್ಪರ್ಶ ಅವಳನ್ನು ಹುಚ್ಚೆಬ್ಬಿಸಿತು. ತಾನು ಏನು ಮಾಡ್ತಿರುವೆನೆಂಬ ಅರಿವಿಲ್ಲದೆ ಅವನ ಹೆಗಲ್ ತಬ್ಬಿ ಅವನ ಹೊರಟು ಕೆನ್ನೆಗೆ ಬಲವಾಗಿ ತುಟಿ ಊರಿದ್ಲು. ಅವಳು ಅನಾಮತ್ ತನಗೆ ಮುತ್ತಿಡುವ ಸಾಹಸ ಮಾಡುವಳೆಂದು ನಿರೀಕ್ಷಿಸದೆ ಭಾನು ಒಂದು ಕ್ಷಣ ತಬ್ಬಿಬಾದ. ಮರುಕ್ಷಣದಲ್ಲೇ ಕೋಪದಿಂದ ಅವನ ಮುಖ ಕೆಂಪೇರಿತು. ತತ್ಕ್ಷಣ ಕಾರ್ ದಕ್ಕನೆ ನಿಂತಾಗ ನಿರುಪಮ ಮೋಹದಿಂದ ಅವನತ್ತ ಬಾಗದ್ಲು. ಭಾನು ಅವಳ ಮುಖ ದೂರ ಸರಿಸಿ ಬಿರುಸಾಗಿ, ನಾನ್ಸೆನ್ಸ್, ಇದೇನು ನಿರುಪಮ ನಿಮ್ಮ ವರ್ತನೆ? ಚಿಚೆ, ಏನು ಮಾಡ್ತಾ ಇದ್ದೀರಾ ನೀವು ಎಂದು ಉದ್ಗರಿಸಿದಾಗ ನಿರುಪಮಳ ಬೆರಳುಗಳು ಅವನ ತಲೆ ಕೂದಲಿನಲ್ಲಿ ಓಡಾಡಿದವು. ಐ ಲವ್ ಯು ಭಾನು,
ನನ್ನನ್ನು ನಿರಾಸೆ ಮಾಡಬೇಡಿ. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ. ಅವಳ ಅತಿರೇಕ ವರ್ತನೆಯ ಬಗ್ಗೆ ಅವನಿಗೆ ಬೇಸರವಾಯಿತು. ಹೆಣ್ಮಕ್ಕಳು ಗಾಂಭೀರ್ಯ ಸಂಯಮ ಬಹಳ ಮುಖ್ಯ. ಮೊದಲು ಅದನ್ನು ಕಲ್ತ್ಕೊಳ್ಳಿ. ಹಾಗಾದರೆ ನೀವು ನನ್ನನ್ನು ಪ್ರೀತಿಸಲ್ವಾ? ಸ್ವಚ್ಛಂದತೆ ಎಂದು ಪ್ರೀತಿಯಾಗೋಕ್ಕೆ ಸಾಧ್ಯವಿಲ್ಲ. ಭಾನು ಕಾರ್ ಪುನಃ ಸ್ಟಾರ್ಟ್ ಮಾಡಿದಾಗ ನಿರುಪಮಳ ಕಣ್ಣಲ್ಲಿ ನೀರಾಡಿತು. ನನ್ನನ್ನು ಇಲ್ಲೇ ಇಳಿಸ್ಬಿಡಿ, ನಾನು ಒಬ್ಬಳೇ ಆಟೋದಲ್ಲಿ ಹೋಗ್ತೀನಿ ಎಂದು ಕಾರಿನ ಬಾಗಿಲು ತೆರೆಯಲು ಅವಣಿಸಿದಾಗ ಭಾನು ಅವಳನ್ನು ಹಿಂದೆ ಕೇಳ್ಕೊಂಡ. ಹುಡುಗಿರ್ನ ನಡು ರಸ್ತೆಯಲ್ಲಿ ಇಳಿಸೋ ಅಭ್ಯಾಸ ನನಗಿಲ್ಲ. ಕಾರ್ನಿಂದ ಬಿದ್ದು ನೀವು ಕೈಯೋ ಕಾಲೋ ಮುರ್ಕೊಂಡ್ರೆ ಗತಿ ಏನು? ಸಮಾಧಾನವಾಗಿ ಕೂತ್ಕೊಳ್ಳಿ, ನಿಮ್ಮ ಡೆಸ್ಟಿನೇಷನ್ಗೆ ಬಿಡ್ತೀನಿ. ನಿರುಪಮಳ ಮುಖ ಮುದುಡಿತು. ಅವಳು ಮುಖ ಮುಚ್ಚಿ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಾಗ ಅವನಿಗೆ ಕೆಡುಕೆನಿಸಿತು. ನಿಮ್ಮ ಬಿಹೇವಿಯರ್ ಬಗ್ಗೆ ನೀವೇ ಒಂದ್ಸಲ ಯೋಚಿಸಿ ನೋಡಿ. ನಿರುಪಮ, ನಾನಾಗಿದ್ದರಿಂದ ಸರಿ ಹೋಯ್ತು. ನೀವು ಸಂಯಮವಿಲ್ಲದೆ ಗಂಡಸಿನ ಹತ್ರ ಆಗೆಲ್ಲ ನಡ್ಕೊಂಡ್ರೆ ಏನಾಗುತ್ತೆ? ನಿರುಪಮ ಏನೂ ಮಾತನಾಡಲಿಲ್ಲ. ಅವಳಿನ್ನೂ ಅಳುತ್ತಲೇ ಇರುವುದನ್ನು ಕಂಡು ಭಾನು ತನ್ನ ಜೇಬಿನಿಂದ ಕರವಸ್ತ್ರ ತೆಗೆದು ಅವಳ ಮುಂದೆ ಹಿಡಿದ. ಪ್ಲೀಸ್, ನೀವು ಹೀಗೆ ಅಳ್ತಾ ಇದ್ರೆ ರಸ್ತೆಯಲ್ಲಿ ಹೋಗೋರು ನಮ್ಮನ್ನು ತಪ್ಪಾಗಿ ತಿಳ್ಕೊತಾರೆ, ನಾನು ಯಾವುದೋ ಹುಡುಗಿನ ಕಿಡ್ನ್ಯಾಪ್ ಮಾಡಿದ್ದೀನಿ ಅಂತ ಎಂದು ನಗುತ್ತಾ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಯತ್ನಿಸಿದ. ನಾನು ಯಾಕೆ ಬೇರೆಯವ್ರ ಹತ್ರ ಆಗೆಲ್ಲ ನಡ್ಕೊಳ್ಳಿ? ನೀವು ಯಾವತ್ತಿದ್ರೂ ನನ್ನನ್ನು ಮದುವೆ ಆಗೋವರು ಅನ್ನೋ ಸಲಿಗೆಯಿಂದ ನಾನು ಹಾಗೆ ಬಿಹೇವ್ ಮಾಡಿದೆ. ಕಂಡ ಗಂಡಸರ ಜೊತೆ ಚೆಲ್ಲಾಟ ಆಡುವಂಥ ಹೆಣ್ಣಲ್ಲ ನಾನು. ಅವಳ ದನಿಯಲ್ಲಿ ಆಕ್ರೋಶ ತುಂಬಿತ್ತು. ಅವಳ ಮಾತಿನ ದಾಟಿಗೆ ಅವನು ಬೆರಗಾದ. ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ನಿಮ್ಗ್ಯಾರು ಹೇಳ್ದವರು? ನಮ್ಮ ಡ್ಯಾಡಿ ಮಮ್ಮಿ. ಇವತ್ತು ನಿಮ್ಮ ಮನೆಗೆ ಬಂದು ಮಾತನಾಡ್ತಾರೆ. ಇದೇ ಸರ್ಕಲ್ ಹತ್ರ ನಿಲ್ಲಿಸ್ಬಿಡಿ, ಆ ಕ್ರಾಸ್ ರೋಡ್ನಲ್ಲೇ ನನ್ನ ಫ್ರೆಂಡ್ ಮನೆ ಇರೋದು ಎಂದು ಕಾರ್ ನಿಂತೊಡನೆ ಕೆಳಗಿಳಿದು ಅವನತ್ತ ತಿರುಗಿಯೂ ನೋಡದೆ ಬಿರುಸಾಗಿ ಬಾಗಿಲು ಹಾಕಿ ಅಲ್ಲಿಂದ ಕಾಲ್ ತೆಗೆದ್ಲು. ಸಂಜೆ ಭಾನುಪ್ರಕಾಶ್ ಆಸ್ಪತ್ರೆಯಿಂದ ಬರುವ ಹೊತ್ತಿಗೆ ಸೋಮಸುಂದರ್ ಅರುಂಧತಿ ಗೋದಾಬಾಯಿಯೊಡನೆ ಮಾತನಾಡ್ತಾ ಕುಳಿತಿದ್ರು. ಓಹೋ, ಬನ್ನಿ ಬನ್ನಿ, ಈಗ ತಾನೇ ನಿಮ್ಮ ವಿಷಯನೇ ಚರ್ಚೆ ಮಾಡ್ತಾ ಇದ್ವಿ. ಸೋಮಸುಂದರ್ ಹಸನ್ಮುಖನಾಗಿ ಸ್ವಾಗತಿಸಿದ. ಗೋದಾಬಾಯಿ ಮಗನಿಗೆ ಕಾಫಿ ಮಾಡಲು ಒಳಗೆದ್ದು ಹೋದಾಗ ಅರುಂಧತಿ ಕೆಮ್ಮಿ ಗಂಟಲು ಸರಿಪಡಿಸ್ಕೊಂಡ್ಳು. ನಮ್ಮ ಪಮ್ಮಿನ ನೀವು ಬೆಳಗ್ಗೆ ಬೈದು ಬಿಟ್ರಂತೆ. ಪಾಪ, ಮನೆಗೆ ಬಂದವಳೆ ಊಟನೂ ಮಾಡಿಲ್ಲ, ಅಳ್ತಾ ಮಲಗಿಬಿಟ್ಟಿದ್ದಾಳೆ. ಅವಳಿನ್ನೂ ಎಳೆ ಮಗು ಹಾಗೆ, ಏನು ತಿಳಿಯಲ್ಲ. ಒಬ್ಬಳೇ ಮಗಳಾದ್ರಿಂದ ತುಂಬ ಮುದ್ದಿನಿಂದ ಬೆಳೆಸ್ಬಿಟ್ಟಿದ್ದೀವಿ. ತನಗೆ ಬೇಕಾದದ್ದು ತಂದು ಕೊಡದಿದ್ರೆ ಅತ್ತು ಕರೆದು ಹಠ ಮಾಡಿ ರಂಪ ಎಬ್ಬಿಸ್ಬಿಡ್ತಾಳೆ. ಸೋಮಸುಂದರ್ ನಗುತ್ತ ದನಿಗೊಡಿಸಿದ. ನೋಡಿ, ನನ್ನ ಮಗಳ ಮದುವೆಗಾಗಿ ನಾನು ಕೈ ಬಿಚ್ಚಿ ಖರ್ಚು ಮಾಡ್ತೀನಿ. ನಿಮಗೆ ಹೇಗೆ ವರೋಪಚಾರ ಮಾಡಬೇಕಂದ್ರೂ ಮಾಡೋಕ್ಕೆ ಸಿದ್ಧ. ಅದ್ದೂರಿಯಾಗಿ 3 ದಿನಗಳು ಮದುವೆ ನಡೆಸ್ಕೊಡ್ತೀನಿ. ನನ್ನ ಮಗಳನ್ನು ಮಾತ್ರ ಹೂವಿನಂತೆ ನೋಡ್ಕೋಬೇಕು. ನಿಮ್ಮ ತಾಯಿ ಹತ್ರನೂ ನಾವು ಇಷ್ಟೊತ್ತು ಇದೇ ವಿಚಾರ ಮಾತನಾಡ್ತಿದ್ವಿ. ನೀವು ಸರಿಯಾದ ಸಮಯಕ್ಕೆ ಬಂದ್ರಿ ಎಂದಾಗ ತಾನು ಇನ್ನು ಮೌನವಾಗಿದ್ದರೆ ಈ ಜಿಗುಟು ಸ್ವಭಾವದ ದಂಪತಿ ತನಗೂ ನಿರುಪಮಾಳಿಗೂ ಮದುವೆ ಮಾಡಿಸಿ ಬಿಡ್ತಾರೆ. ಈ ಸಂಕಟದಿಂದ ಪಾರಾಗಬೇಕೆಂದರೆ ತಾನು ನೇರವಾಗಿ ಅಭಿಪ್ರಾಯ ಪ್ರಕಟಿಸೋದೇ ಸರಿ ಎಂದು ನಿರ್ಧರಿಸಿದ. ಕ್ಷಮಿಸಿ ಸರ್, ನಾನು ಈಗ ತಾನೇ MD ಮುಗಿಸಿ ಕೆಲ್ಸಕ್ಕೆ ಸೇರಿದ್ದೀನಿ. ಇಷ್ಟು ಬೇಗ ಸಂಸಾರದ ಜವಾಬ್ದಾರಿ ಹೊರಕ್ಕೆ ನನಗಿಷ್ಟವಿಲ್ಲ. ನನ್ನ ವೃತ್ತಿಯೇ ನಾನಿನ್ನು ಸಾಧಿಸಬೇಕಾದದ್ದು ಬಹಳ ಇದೆ. ಅರೆ, ನೀವೀಗಲೇ ಮದುವೆ ಆಗದಿದ್ರೂ ಪರವಾಗಿಲ್ಲಪ್ಪ. ಲಗ್ನ ಪತ್ರಿಕೆ ಇಟ್ಕೊಂಡು ನಿಶ್ಚಿತಾರ್ಥ ಅಂತ ಮಾಡ್ಕೊಂಡ್ಬಿಡೋಣ. ನಾನು ಫ್ರ್ಯಾಂಕಾಗಿ ಮಾತನಾಡ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ನಿಮ್ಮ ಮಗಳನ್ನು ಮದುವೆ ಆಗೋಕ್ಕೆ ನನಗಿಷ್ಟವಿಲ್ಲ. ಭಾನು ಮೊಟಕಾಗಿ ನೋಡಿದಾಗ ಸೋಮಸುಂದರ್ ಮುಖ ಬಿರುಪೇರಿತು. ಅರುಂಧತಿಗೆ ಮುಖ ಮುರಿದಂತಾದರೂ ತೋರ್ಪಡಿಸಿಕೊಳ್ಳದೆ ಕಾಫಿ ಹಿಡಿದು ಬಂದ ಗೋದಾಬಾಯಿ ಎತ್ತ ನೋಡಿದ್ರು. ನೀವು ದೊಡ್ಡವರು, ಅವರಿಗೆ ಒಂದು ಮಾತು ಹೇಳಿ. ನಿಮ್ಮ ಮಾತು ಅವರೆಂದೂ ತೆಗೆದು ಹಾಕಲ್ಲ. ನಿಮ್ಮ ಸಂಬಂಧ ಬೆಳೆಸಬೇಕು ಅಂತ ನಾವು ತುಂಬ ಆಸೆ ಇಟ್ಕೊಂಡು ಬಂದಿದ್ದೀವಿ. ಗೋದಾಬಾಯಿ ನಸುನಕ್ಕರು. ನಮ್ಮ ಆಸೆಗಿಂತ ಹುಡುಗರ ಅಭಿಪ್ರಾಯ ಮುಖ್ಯ. ಮದುವೆ ಆಗೋನು ಅವನಿಷ್ಟಪಟ್ಟರೆ ಸಂತೋಷ, ಆದರೆ ಬಲವಂತದಿಂದ ಮದುವೆಗೆ ಒಪ್ಸೋದು ಸರಿಯಲ್ಲ ಅನಿಸುತ್ತೆ. ಸೋಮಸುಂದರ್ ಸರಕ್ಕನೆ ಎದ್ಬಿಟ್ಟ. ಹಾಗಾದರೆ ಇದೇ ನಿಮ್ಮ ಕೊನೆಯ ಮಾತಾ? ಇದರಲ್ಲಿ ಮೊದಲನೇ ಮಾತು ಕೊನೆಯ ಮಾತೇನು? ನಮ್ಮ ನಿರ್ಧಾರ ನಾವು ಹೇಳಿದ್ದೀವಿ. ಗೋದಾಬಾಯಿ ಅಚ್ಚರಿಯಿಂದ ಹೇಳಿದಾಗ ಅರುಂಧತಿ ದಡದಡನೆ ಹೊರಗೆ ನಡೆದ್ಲು. ಬನ್ರಿ, ಅವಮಾನ ಮಾಡಿಸ್ಕೊಂಡಿದ್ದು ಸಾಲ್ದ? ಕರೆದು ಹೆಣ್ಣು ಕೊಟ್ಟರೆ ಅದೇನೋ ರೋಗ ಅಂತಾರಲ್ಲ, ಹಾಗಾಯಿತು. ನಮ್ಮ ಮಗಳಿಗೇನು ಕುಂಟ ಕುರುಡ ಹುಚ್ಚ?
ಅವಳಿಗೆ ಈ ಪ್ರಪಂಚದಲ್ಲಿ ಬೇರೆ ಗಂಡು ಸಿಗಲ್ವಾ? ಅದಕ್ಕೆ ನಾವು ಯಾರ ಕಾಲು ಕಟ್ಟೋದು ಬೇಡ, ನಡೀರಿ. ಅವರಿಬ್ಬರು ದುರ್ದಾನ ತೆಗೆದುಕೊಂಡವರಂತೆ ಹೋದಾಗ ಇಂಥ ಸ್ವಾರ್ಥಿ ಮೂರ್ಖರೊಡನೆ ತಾವು ಮಾತು ಬೆಳೆಸೋದು ವ್ಯರ್ಥ ಎನಿಸಿತು ಭಾನುವಿಗೆ. ಅರ್ಧ ಗಂಟೆಯಿಂದ ಗಂಡ ಹೆಂಡತಿ ಇದೇ ವಿಷಯವನ್ನು ಪಟ್ಟು ಹಿಡಿದು ಕೂತ್ಬಿಟ್ರು. ಏನೋ ತಮ್ಮ ಮಗಳು ದೇವೇಂದ್ರನ ಮೊಮ್ಮಗಳು ಅನ್ನೋ ಹಾಗೆ ಮಾತನಾಡ್ತಾರೆ. ನಾವೇನು ಹಣಕ್ಕಾಗಿ ಬಾಯಿ ಬಿಡೋರು ಅಂತ ತಿಳ್ಕೊಂಡು ವರದಕ್ಷಿಣೆ ಔರೋಪಚಾರದ ಬಗ್ಗೆ ಹೇಳಿದ್ದು ಕೇಳಿದ್ದೆ. ಕೊನೆಗೆ ನನ್ನ ಮಗನೇ ಬಂದು ಮಾತನಾಡಲಿ ಅಂತ ಮೆಲ್ಲಗೆ ಜಾಡ್ಕೊಂಡ್ಬಿಟ್ಟೆ. ಗೋದಾಬಾಯಿ ಹೇಳಿದಾಗ ಭಾನುನಕ್ಕ. ಓಹೋ, ಹೆತ್ತವರಿಗೆ ಹೆಗಣ ಮುದ್ದು ಅಂತ ಅವರ ಮಗಳು ಮಾಡಿದ್ದೇ ಅವ್ರಿಗೆ ಚೆಂದ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.